ತಂದೆಯೇ ಅವರನ್ನ ಕ್ಷಮಿಸು. ವಾಕ್ಯವನ್ನು ನೋಡೋಣ. ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 34ನೇ ವಚನ. ಆಗ ಯೇಸು, ತಂದೆಯೇ ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆ ಎಂಬುದನ್ನು ಅವರು ಅರಿಯರು ಅಂದನು. ಹಲ್ಲೆಲೂಯಾ. ಅಷ್ಟು ಯಾತನೆಯಲ್ಲಿರುವಂತ ಕ್ರಿಸ್ತನು, ಮೈಯೆಲ್ಲ ಗಾಯಗೊಂಡಿರುವಂತ ಕ್ರಿಸ್ತನು, ಅಷ್ಟು ರಕ್ತ ಸುರಿತಾ ಇದೆ, ಮಾಂಸ ಎಲ್ಲ ಕಿತ್ತು ಬಂದಿದೆ. ನಮ್ಗೆ ನಾವು ಒಂದು ಸ್ವಲ್ಪ ಟೆನ್ಷನ್ ಅಂದ್ರೆ, ಯಾರಾದ್ರೂ ಜಗಳ ಮಾಡಿದ್ದಾರೆ ಅಂದ್ರೆ, ಯಾರಾದ್ರೂ ಹೊಡೆದಿದ್ದಾರೆ ಅಂದ್ರೆ, ಬೈದಿದ್ದಾರೆ ಅಂದ್ರೆ ತಲೆಯೆಲ್ಲ ಏನಾಗ್ತಾ ಇರುತ್ತೆ, ತಲೆಯೆಲ್ಲ ಸಿಡಿತಾ ಇರುತ್ತೆ. ಮಾತಾಡಿದ್ರೆ ಕೋಪ ಬರ್ತಾ ಇರುತ್ತೆ, ಯಾರಿಗಾದ್ರೂ ಹೊಡೆದಾಕ್ಬಿಡೋಣ ಅಂತ ಅನಿಸ್ತಾ ಇರುತ್ತೆ. ಯಾಕೆ? ನಮ್ಗೆ ಯಾರೋ ಹೊಡೆದಿರ್ತಾರೆ, ನಮ್ಗೆ ಯಾರೋ ಬೈದಿರ್ತಾರೆ, ಇಲ್ಲ ನಾವೇನೋ ಯಾತನೆಯಲ್ಲಿ ಇರ್ತೇವೆ. ಆದರೆ ಕ್ರಿಸ್ತನು ಅಂತ ಯಾತನೆಯ ನಡುವೆ ಹೇಳ್ತಾ ಇದ್ದಾರೆ, ತಂದೆಯೇ ಅವರನ್ನ ಕ್ಷಮಿಸು, ಅವ್ರು ಏನು ಮಾಡುತ್ತಾ ಇದ್ದಾರೋ ಅವರು ಅರಿಯರು. ಹಲ್ಲೆಲೂಯಾ. ಈ ಪ್ರೀತಿ ಸಾಮಾನ್ಯವಾಗಿ ಯಾರಿಗೂ ಬರೋದಿಲ್ಲ. ಹಲ್ಲೆಲೂಯಾ. ಕ್ರಿಸ್ತನು ನಮ್ಮ ಮೇಲೆ ಪ್ರೀತಿ ಉಳ್ಳ ನಿಮಿತ್ತವೇ ಆತನು ಶಿಲುಬೆಯ ಯಾತನೆಯನ್ನ ಅನುಭವಿಸುವಾಗ, ಮರಣಕರವಾದಂತ ಯಾತನೆ, ಮಾತಾಡಕ್ಕೂ ಶಕ್ತಿ ಇಲ್ಲದಂತ ಸಮಯದಲ್ಲಿ ಆತನು ಹೇಳ್ತಾ ಇದ್ದಾನೆ, ತಂದೆಯೇ ಅವರನ್ನ ಕ್ಷಮಿಸು. ಯಾಕೆ ಕ್ಷಮಿಸಬೇಕು? ನಾವೆಲ್ಲ ಏನೋ ಬಹಳ ಒಳ್ಳೆ ಕೆಲಸ ಮಾಡಿದೀವಿ ಅಂತ ಕ್ಷಮಿಸ್ಬೇಕಾ? ತಂದೆ ಅವರನ್ನ ಕ್ಷಮಿಸು ಅಂತಂದ್ರೆ ಬರೀ ಯಾರು ಶಿಲ್ಬೆಗೆ ಆಗ್ತಾ ಇದಾರೆ ಅವರನ್ನ ಮಾತ್ರ ಕ್ಷಮಿಸ್ತಾ ಇದ್ದಾರ? ಜನ ಎಲ್ಲ ಅವಮಾನ ಮಾಡ್ತಾ ಇದಾರಲ್ಲ, ಆ ಜನಗಳನ್ನ ಮಾತ್ರ ಕ್ಷಮಿಸು ಅಂತ ಇದ್ದಾರ? ಯಾರನ್ನ ಕ್ಷಮಿಸು ಅಂತ? ಪ್ರತಿಯೊಬ್ಬ ಮನುಷ್ಯನನ್ನ ಕ್ಷಮಿಸು ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ದೇವ ವಾಕ್ಯ ಹೇಳ್ತದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟನು, ಆತನನ್ನ ನಂಬುವ ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವನ ಪಡೆಯಬೇಕೆಂಬುದಾಗಿ ಆತನನ್ನ ಕೊಟ್ಟನು. ಪ್ರತಿಯೊಬ್ಬ ಮನುಷ್ಯನು ಪಾಪ ಮಾಡಿದವನಾಗಿ ದೇವರ ಮಹಿಮೆಯನ್ನ ಏನ್ ಮಾಡಿದ್ದಾರಂತೆ? ಕಳೆದುಕೊಂಡಿದ್ದಾರಂತೆ. ಈಗ ದೇವರ ಮಹಿಮೆಯನ್ನ ಕಳೆದುಕೊಂಡಂತ ಪ್ರತಿಯೊಬ್ಬ ಮನುಷ್ಯನನ್ನ ತಿರುಗಿ ದೇವರ ಮಹಿಮೆಗೆ ಸೇರಿಸುವುದಕ್ಕಾಗಿ ಕ್ರಿಸ್ತನು ಬಂದಿದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ಕ್ರಿಸ್ತನು ಆತನು ಸೇವೆ ಮಾಡುವಂತ ಸಮಯದಲ್ಲಿ ಅನೇಕರನ್ನ ಮುಟ್ಟಿದನು, ಅನೇಕರನ್ನ ಸ್ವಸ್ಥಪಡಿಸಿದನು. ಸ್ವಸ್ಥಪಡಿಸುವಂತ ಸಮಯದಲ್ಲಿ ದೇವರು ಅನೇಕರಿಗೆ ಹೇಳಿದರು, ಹೋಗು, ನಾನು ನಿನ್ನನ್ನು ಕ್ಷಮಿಸಿದ್ದೇನೆ, ಹೋಗು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ, ಇನ್ನು ಮೇಲೆ ಪಾಪ ಮಾಡಬೇಡ. ಹಾಗಾದ್ರೆ ಶಿಲುಬೆಗೆ ಹಾಕಕ್ಕೆ ಮುಂಚೆನೆ ಯೇಸು ಸ್ವಾಮಿ ಹೇಳ್ಬೋದಾಗಿತ್ತಲ್ವಾ, ನಾನು ಈ ಲೋಕದಲ್ಲಿರುವಂತ ಎಲ್ಲ ಜನರ ಪಾಪವನ್ನ, ಮುಂದೆ ಬರುವಂತ ಒಂದೊಂದು ಸಂತಾನದ ಪಾಪವನ್ನ ಕ್ಷಮಿಸಿದ್ದೇನೆ ಹೇಳ್ಬೋದಾಗಿತ್ತಲ್ವಾ? ಯಾಕೆ ಹೇಳಲಿಲ್ಲ? ಯಾಕೆ ಯಾತನೆ ಅನುಭವಿಸಬೇಕಾಗಿತ್ತು? ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲ. ಹಲ್ಲೆಲೂಯಾ. ಪಾಪ ಕ್ಷಮಿಸಲ್ಪಡ್ಬೇಕಾದ್ರೆ ಪರಿಶುದ್ಧವಾದಂತ ರಕ್ತ ಅದು ಸುರಿಸಲ್ಪಡ್ಬೇಕಾಗಿತ್ತು. ಅದಕ್ಕೆ ದೇವ ವಾಕ್ಯ ಹೇಳ್ತದೆ, ರಕ್ತಧಾರೆ ಇಲ್ಲದೆ ಪಾಪ ಕ್ಷಮಾಪಣೆ ಇಲ್ಲ ಅಂತ. ಅದಕ್ಕೆ ಕೀರ್ತನೆ 65:3 ಹೇಳುತ್ತೆ, ದೇವರೇ ನನ್ನ ಪಾಪಗಳನ್ನ ಪರಿಹರಿಸಲಿಕ್ಕೆ ನಮ್ಮಿಂದ ಆಗೋದಿಲ್ಲ, ನಮ್ಮ ದೋಷ ಪರಿಹಾರಕನು ನೀನೆ. ಯಾರು ಆ ದೋಷ ಪರಿಹಾರಕನು? ಯೇಸು ಸ್ವಾಮಿ. ಹಲ್ಲೆಲೂಯಾ. ಯಾಜಕ ಕಾಂಡವನ್ನ ನೋಡೋಣ. ಯಾಜಕ ಕಾಂಡ 1ನೇ ಅಧ್ಯಾಯ 3ರಿಂದ ಹೋಗೋಣ. 3ನೇ ವಚನದಿಂದ. ಯಾಜಕ ಕಾಂಡ 1ನೇ ಅಧ್ಯಾಯ 3ನೇ ವಚನ. ಅವನು ದನವನ್ನು ಸರ್ವಾಂಗ ಹೋಮವಾಗಿ ಸಮರ್ಪಿಸುವುದಾದರೆ ಪೂರ್ಣಾಂಗವಾದ ಗಂಡನ್ನು ತರಬೇಕು. ತನಗೆ ಯೆಹೋವನು ಒಲೆಯುವಂತೆ ದೇವದರ್ಶನದ ಗುಡಾರದ ಬಾಗಿಲಿಗೆ ಅದನ್ನು ತರಬೇಕು. ಅವನು ಆ ಪಶುವಿನ ತಲೆಯ ಮೇಲೆ ಕೈಯಿಡಬೇಕು. ಆಗ ಅದು ಅವನಿಗೋಸ್ಕರ ದೋಷ ಪರಿಹಾರವನ್ನು ಮಾಡುವುದಕ್ಕಾಗಿ ಅಂಗೀಕಾರವಾಗುವುದು. ಅವನು ಆ ಹೋರಿಯನ್ನು ಯೆಹೋವನ ಎದುರಿನಲ್ಲಿ ವಧಿಸಿದ ಮೇಲೆ ಆರೋನನ ವಂಶದವರಾದ ಯಾಜಕರು ಅದರ ರಕ್ತವನ್ನು ತೆಗೆದುಕೊಂಡು ದೇವದರ್ಶನದ ಗುಡಾರದ ಬಾಗಿಲಿಗೆ
ಎದುರಾಗಿರುವ ಯಜ್ಞವೇದಿಗೆ ಸುತ್ತಲೂ ಎರಚಬೇಕು. ಹಲ್ಲೆಲೂಯಾ. ಅಲ್ಲೇನಂತೆ, ಯೆಹೋವನು ಒಲಿಯುವಂತೆ ದೇವದರ್ಶನದ ಗುಡಾರದ ಬಾಗಿಲಿಗೆ ಅದನ್ನು ತರಬೇಕು. ಅವನು ಆ ಪಶುವಿನ ತಲೆಯ ಮೇಲೆ ಕೈ ಇಡಬೇಕು. ಆಗ ಅದು ಅವನಿಗೋಸ್ಕರ ದೋಷ ಪರಿಹಾರವನ್ನು ಮಾಡುವುದಕ್ಕಾಗಿ ಅಂಗೀಕಾರವಾಗುವುದು. ಇಲ್ಲಿ ಇಸ್ರಾಯೇಲರು ಪ್ರತಿ ಬಾರಿ ಪಾಪವನ್ನ ಮಾಡ್ತಾ ಇದ್ದಾರೆ. ಈಗ ಇಸ್ರಾಯೇಲರನ್ನ ಐಗುಪ್ತ ದೇಶದಿಂದ ಹೊರ ಕರೆತಂದ ಮೇಲೆ ಅವರನ್ನ ಕಾನಾನ್ ದೇಶಕ್ಕೆ ಸೇರಿಸುವುದಕ್ಕಿಂತ ಮುಂಚಿತವಾಗಿ ದೇವರು ಅನೇಕ ನಿಯಮಗಳನ್ನ ಕೊಡ್ತಾ ಇದ್ದಾರೆ, ಆಜ್ಞಾಶಾಸನಗಳನ್ನ ಕೊಡ್ತಾ ಇದ್ದಾರೆ. ಈಗ ದೇವರು ಹೇಳ್ತಾ ಇದ್ದಾರೆ, ಯಜ್ಞವನ್ನ ಸಮರ್ಪಿಸುವ ವಿಷಯದಲ್ಲಿ ದೇವರು ಮಾತಾಡ್ತಾ ಇದ್ದಾರೆ. ಪಾಪ ಮಾಡಿದಂತ ಮನುಷ್ಯನು ತನ್ನ ಪಾಪ ಪರಿಹಾರಕ್ಕಾಗಿ ದನವನ್ನು, ಓತವನ್ನು, ಕುರಿಯನ್ನು ತಂದು ಆತನು ಆ ದೇವದರ್ಶನದ ಗುಡಾರದ ಬಳಿ ಅದನ್ನ ತಗೊಂಡು ಆತನ ತಲೆಯ ಮೇಲೆ ಕೈಗಳನ್ನಿಟ್ಟು ಈತನ ಏನ್ ಮಾಡ್ಬೇಕು, ತನ್ನ ಪಾಪವನ್ನೆಲ್ಲ ಹೇಳ್ಬೇಕು. ಈಗ ಒಂದು ಪ್ರಾಣಿನ ತಗೊಂಡು ಬಂದು ಅದರ ತಲೆ ಮೇಲೆ ಕೈ ಇಟ್ಟು, ದೇವರೇ ನಾನು ಇಂತಿಂತ ಪಾಪ ಮಾಡಿದೆ, ಇಂತಿಂತ ದಿನದಲ್ಲಿ ಹಿಂಗೆಲ್ಲ ಮಾಡಿದೆ, ಇಂತಿಂತ ದ್ರೋಹ ಮಾಡಿದೆ, ನನ್ನ ಪಾಪ ಎಲ್ಲ ಇದ್ರ ಮೇಲೆ ಬರಲಿ, ಇದನ್ನ ಬಲಿಯಾಗಿ ಅರ್ಪಿಸ್ತೇನೆ, ಇದರಿಂದ ನನಗೇನಾಗ್ಬೇಕು, ಕ್ಷಮಾಪಣೆ. ಹಲ್ಲೆಲೂಯಾ. ಆತನು ಆ ಪಶುವಿನ ತಲೆಯ ಮೇಲೆ ಕೈ ಇಟ್ಟು ಪಾಪವನ್ನೆಲ್ಲ, ತನ್ನ ದೋಷವನ್ನೆಲ್ಲ ಅದರ ಮೇಲೆ ಹಾಕಿದ ಮೇಲೆ ಅದೇನಾಗುತ್ತಂತೆ, ಅವನಿಗೋಸ್ಕರ ದೋಷ ಪರಿಹಾರವನ್ನು ಮಾಡುವುದಕ್ಕೆ ಅಂಗೀಕಾರವಾಗುತ್ತದೆ. ಅದಕ್ಕೆ ನಮ್ಮ ಅದೇ ಪದ್ಧತಿ, ಇಸ್ರಾಯೇಲರಲ್ಲಿದ್ದಂತ ಅದೇ ಪದ್ಧತಿ ಹಿಂದೂ ಸಂಪ್ರದಾಯದಲ್ಲೂ ಸಹ ಬಂದಿದೆ. ಹಾಗೆಲ್ಲ ಜಾತ್ರೆ ಮಾಡುವಾಗ ಈಗಲೂ ಸಹ ಮಾಡ್ತಾರಲ್ವ, ಜಾತ್ರೆ ಎಲ್ಲ ಮಾಡುವಾಗ ಏನ್ ಮಾಡ್ತಾರೆ, ಆಡು ಕುರಿನ ಕೋಳಿನ ಬಲಿ ಕೊಟ್ಟು ರಕ್ತವನ್ನ ಚೆಲ್ತಾರೆ. ಹಲ್ಲೆಲೂಯಾ. ಅದು ಯಾರು ನೇಮಿಸಿದ್ದು? ದೇವರು ಆಗ ಇಸ್ರಾಯೇಲರ ಮಧ್ಯದಲ್ಲಿ ನೇಮಿಸಿದ್ದು, ಅವರ ಪಾಪ ಪರಿಹಾರಕ್ಕಾಗಿ. ಇಲ್ಲಿ ದೋಷ ಪರಿಹಾರಕ್ಕಾಗಿ ಯಜ್ಞವನ್ನು ಅರ್ಪಿಸುವಾಗ ಅವ್ರು ಏನ್ ಮಾಡ್ತಾ ಇದಾರೆ, ಪ್ರತಿ ಬಾರಿ ಪಾಪ ಮಾಡ್ತಾ ಇದಾರೆ, ಪ್ರತಿ ಬಾರಿ ಬಂದು ಯಜ್ಞವನ್ನ ಸಮರ್ಪಿಸ್ತಾ ಇದ್ದಾರೆ. ಈಗ ನಾವು ಸಹ ಪ್ರತಿ ಬಾರಿ ಪಾಪವನ್ನ ಮಾಡ್ತೇವೆ, ಪ್ರತಿ ಬಾರಿ ಬಂದು ದೇವರೇ ನನ್ನನ್ನು ಕ್ಷಮಿಸು ಅಂತ ಹೇಳ್ತೇವೆ. ಆದರೆ ಇಲ್ಲಿ ದೇವರು ನೇಮಿಸಿದಂತ ಕಾರ್ಯ, ಯಜ್ಞಕ್ಕಾಗಿ ಒಂದು ಪಶು ಸಿದ್ಧವಾಗಬೇಕು. ಆ ಪಶುವಿನ ಮೇಲೆ ಆತನ ಪಾಪ, ಯಾರು ಆ ಪಶುವನ್ನು ತರ್ತಾರೆ ಅವರ ಪಾಪ ಅದರ ಮೇಲೆ ಹಾಕಲ್ಪಡಬೇಕು. ಆತನ ಪಾಪಕ್ಕಾಗಿ ಆ ಪಶು ಬಲಿಯಾಗುವಂತ ಸಮಯದಲ್ಲಿ ಅದರ ರಕ್ತವನ್ನ ತೆಗೆದುಕೊಂಡು ಹೋಗಿ ಆತನು ಆ ಮಂಜೂಷ ಪೆಟ್ಟಿಗೆಯ ಮೇಲೆ ಎರಚುವಂತ ಸಮಯದಲ್ಲಿ ಅದೇನಾಗಬೇಕು, ಆತನಿಗೆ ಪರಿಶುದ್ಧತೆಯನ್ನ, ಪಾಪ ಕ್ಷಮಾಪಣೆಯನ್ನ ಉಂಟು ಮಾಡುವಂಥದ್ದು. ಈಗ ಪ್ರತಿಯೊಬ್ಬೊಬ್ಬನು ಬಂದು ಆ ರೀತಿಯಲ್ಲಿ ಮಾಡುವುದಕ್ಕಿಂತ ಬದಲಾಗಿ ಏನ್ ಮಾಡ್ಬೇಕು, ಶಾಶ್ವತವಾದಂತ ಒಂದೇ ಯಜ್ಞ ಪ್ರತಿಯೊಬ್ಬರಿಗೆ ಇರ್ಬೇಕಂತ ಹೇಳಿ ದೇವರು ಏನ್ ಮಾಡ್ತಾ ಇದ್ದಾರೆ, ಪ್ರತಿಯೊಬ್ಬ ನರ ಮನುಷ್ಯನನ್ನ ಪ್ರೀತಿಸಿ ಅವನೆಲ್ಲಾ ಪಾಪವನ್ನ ಶಾಶ್ವತವಾಗಿ ನೀಗಿಸುವುದಕ್ಕೋಸ್ಕರವಾಗಿ ಕ್ರಿಸ್ತನನ್ನ ಯಜ್ಞದ ಕುರಿಯಾಗಿ ಕಳಿಸ್ತಾನೆ. ಹೌದಾ? ಅದಕ್ಕೆ ಯೋಹಾನನು ಯೇಸು ಸ್ವಾಮಿ ನೋಡಿದಾಗ ಏನ್ ಹೇಳ್ತಾನೆ, ಇಗೋ ಯಜ್ಞಕ್ಕೆ ನೇಮಿಸಿದ ಕುರಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ದೀಕ್ಷಾ ಸ್ನಾನವನ್ನು ಮಾಡಿಸಿಕೊಳ್ಳುವುದಕ್ಕೆ ಬರ್ತಾ ಇದ್ದಾರೆ. ಯೋಹಾನನು ನೋಡಿ, ಇಗೋ ನಿಮ್ಮನ್ನು ಆಳ್ವಿಕೆ ಮಾಡುವಂತ ರಾಜಾದಿ ರಾಜನು ಬರ್ತಾ ಇದ್ದಾನೆ ಅಂತ ಹೇಳಲಿಲ್ಲ. ಇಗೋ ಯೂದ ರಾಜ ಸಿಂಹನು ಬರ್ತಾ ಇದ್ದಾನೆ ಅಂತ ಹೇಳಲಿಲ್ಲ. ಇಗೋ ದೇವರ ಕುಮಾರನು ಬರ್ತಾ ಇದ್ದಾನೆ ಅಂತ ಹೇಳಲಿಲ್ಲ. ಆತನು ಹೇಳ್ತಾ ಇದ್ದಾನೆ, ಇಗೋ ಯಜ್ಞಕ್ಕೆ ನೇಮಿಸಿದ ಕುರಿ. ಅದು ಯಾವ ಯಜ್ಞ? ನನ್ನ ನಿಮ್ಮೆಲ್ಲರ ದೋಷವನ್ನ ಪರಿಹಾರ ಮಾಡುವಂತ ಯಜ್ಞ. ಅದಕ್ಕೆ ಏಸಾಯದಲ್ಲಿ ಈಗ ಉತ್ತರ ಪ್ರತ್ಯುತ್ತರದಲ್ಲಿ ಓದ್ಬೇಲ್ವಾ, ಆತನು ಏನು ಮಾತನಾಡಲಿಲ್ಲ, ಒಂದಾದರೂ ಮಾತನಾಡಲಿಲ್ಲ, ಬಾಯಿ ತೆರೆಯಲೇ ಇಲ್ಲ, ಒದ್ದೆ ಸ್ಥಾನಕ್ಕೆ ಒಯ್ಯುವ ಕುರಿಯ ಹಾಗೆ ಮೌನವಾಗಿದ್ದನು. ಯೇಸು ಸ್ವಾಮಿ ಏನಾದ್ರು ಮಾತಾಡಿದ್ರ, ನಾನೇನ್ ಪಾಪ ಮಾಡಿದೆ, ನನ್ಗೆ ಯಾಕೆ ಎಲ್ಲ ಈ ತರ ಶಿಕ್ಷೆ ಕೊಡ್ತಾ ಇದ್ದೀರಾ, ನನ್ಗೆ ಯಾಕೆ ಹಿಂಸೆ ಕೊಡ್ತಾ ಇದ್ದೀರಾ? ಹಲ್ಲೆಲೂಯಾ. ಆತನು ಯಜ್ಞದ ಪಶುವಾಗಿ ಬಲಿಯಾಗುವಂತದ್ದು ದೇವರ ಚಿತ್ತವಾಗಿತ್ತು. ಅದಕ್ಕಾಗಿಯೇ ದೇವರು ಆತನನ್ನ ನೇಮಿಸಿದನು. ದೇವರು ಕ್ರಿಸ್ತನನ್ನ ನಮ್ಮ ಪಾಪಗಳಿಗಾಗಿ ಬಲಿಯಾಗುವುದಕ್ಕೆ ನೇಮಿಸುವಾಗ ಯೇಸು ಸ್ವಾಮಿ ಹೇಳಲಿಲ್ಲ, ನಾನ್ ನಿನ್ ಮಗ ಪರಲೋಕದಲ್ಲಿ ರಾಜನಂತ ಇರಬೇಕು, ಸರ್ವಾಧಿಕಾರವನ್ನ ವಹಿಸಿಕೊಂಡಿರಂತ ನಾನು ಯಾಕೆ ಈ ನರ ಪ್ರಾಣಿಗಳಿಗೋಸ್ಕರವಾಗಿ ಬಲಿಯಾಗಬೇಕು? ಇವತ್ತು ಇರ್ತಾರೆ, ನಾಳೆ ಸತ್ತೋಯ್ತಾರೆ. ನೀನು ಒಂದು ಮಾತು ಹೇಳಿದ್ರೆ ಇಡೀ ಭೂಮಿನೇ ನಾಶ ಆಗೋಗುತ್ತೆ. ಜಲಪ್ರಳಯದಲ್ಲಿ ಏನ್ ಮಾಡಿದ್ರು, ನೋಹನನ್ನ ಬದುಕಿಸಿ ಬಾಕಿ ಇರುವಂತ ಎಲ್ಲಾ ಜೀವರಾಶಿಗಳನ್ನ ದೇವರು ಏನ್ ಮಾಡಿದ್ರು, ನಾಶ ಮಾಡಿದ್ರು. ಆ ನಾಶ ಪಡಿಸುವುದಕ್ಕಿಂತ ದೇವರು ಹೇಳ್ತಾರೆ, ಆತನು ಮನುಷ್ಯರನ್ನ ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟನು, ದುಃಖ ಪಟ್ಟನು. ಅದಕ್ಕೆ ವಿಷಯದಲ್ಲಿ ನನಗೆ ನಾಚಿಕೆ ಆಗ್ತದೆ, ನನಗೆ ದುಃಖ ಆಗ್ತದೆ, ನನಗೆ ಸಂಕಟ ಆಗ್ತದೆ. ನಾನು ಸೃಷ್ಟಿ ಮಾಡಿರುವಂತ ಈ ಜೀವರಾಶಿಗಳನ್ನೆಲ್ಲ ಅಳಿಸಿ ಬಿಡ್ತೇನೆ. ಯೇಸು ಸ್ವಾಮಿ ಹೇಳಿದ್ರ, ಅದೇ ರೀತಿಯಾಗಿ ನೀನು ಎಲ್ಲವನ್ನ ನಾಶ ಮಾಡಿಬಿಡು,
ನಾನು ಮಾತ್ರ ಯಾಕೆ ಹೋಗಿ ಅವ್ರಿಗೋಸ್ಕರವಾಗಿ ಬಾಧೆ ನಾವ್ ಹೇಳ್ತೀವಲ್ವ, ಸಪ್ರೆ ಅವನು ಸಾಯ್ತಾನೆ ನಮ್ಗೇನು, ಅವನಿಗೋಸ್ಕರ ನಾನೇ ಕಷ್ಟಪಡ್ಬೇಕು, ಅವ್ನು ಮಾಡಿರೋ ತಪ್ಪು ನಾನೇ ಕೊತ್ಕೊಳ್ಬೇಕು, ಅವನೋಗಿ ಏನೋ ತಪ್ಪು ಮಾಡಿ ಸಿಗಾಕೊಂಡವನೇ ಅಂದ್ರೆ ಅವನಿಗೋಸ್ಕರ ನಾನೇ ಹೋಗ್ಬೇಕು. ಹಲ್ಲೆಲೂಯಾ. ಯೇಸು ಸ್ವಾಮಿ ಆ ರೀತಿಯಾಗಿ ಹೇಳಲಿಲ್ಲ. ಆತನು ನನಗಾಗಿ ನಿಮಗಾಗಿ ಯಜ್ಞದ ಕುರಿಮರಿಯಾಗಿ ಶಿಲುಬೆ ಮೇಲೆ ನಿಂತಿದ್ದಾನೆ. ಆತನು ನಮ್ಮೆಲ್ಲರ ಪಾಪವನ್ನು ಹೊತ್ತುಕೊಂಡವನಾಗಿ ಈಗ ತಂದೆ ಬಳಿಯಲ್ಲಿ ಹೇಳ್ತಾ ಇದ್ದಾನೆ, ತಂದೆಯೇ ನೀನು ಇವರೆಲ್ಲರಿಗೋಸ್ಕರವಾಗಿ ನನ್ನನ್ನು ಯಜ್ಞದ ಕುರಿಮರಿಯಾಗಿ ನೇಮಿಸಿದಲ್ಲ, ಇವರ ತಪ್ಪುಗಳನ್ನ ಕ್ಷಮಿಸಿ. ಏನ್ ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ, ದಯಮಾಡಿ ಇವರ ತಪ್ಪನ್ನ ಕ್ಷಮಿಸಿ. ಕಲ್ವಾರಿ ಶಿಲುಬೆ ಮೇಲಿರುವಂತಹ ಕ್ರಿಸ್ತನು ಆ ಶಿಲುಬೆಯ ಯಾತನೆಯಲ್ಲೂ ನನಗಾಗಿ ನಿನಗಾಗಿ ಏನ್ ಮಾಡ್ತಾ ಇದ್ದಾರೆ, ತಂದೆಯ ಬಳಿಯಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸ್ತಾ ಇದ್ದಾರೆ. ನಮ್ಮ ಪಾಪಗಳನ್ನ ಆತನು ನೆನಪಿಗೆ ತಂದುಕೊಂಡವನಾಗಿ ನಾವು ತಂದೆಯ ಬಳಿಯಲ್ಲಿ ತಿರುಗಿ ಒಂದಾಗಬೇಕೆಂಬುದಾಗಿ, ನಾವು ಕಳೆದುಕೊಂಡಂತ ದೇವರ ಮಹಿಮೆಯನ್ನು ತಿರುಗಿ ಪಡೆದುಕೊಳ್ಳಬೇಕೆಂಬುದಾಗಿ, ನಾವು ಕಳೆದುಕೊಂಡಂತ ಸಂಬಂಧವನ್ನ ತಿರುಗಿ ಪಡೆದುಕೊಳ್ಳಬೇಕೆಂಬುದಾಗಿ ದೇವರು ಏನ್ ಮಾಡ್ತಾ ಇದ್ದಾರೆ, ತಂದೆಯೇ ಅವರನ್ನ ಕ್ಷಮಿಸಿ ಎಂಬುದಾಗಿ ನಮಗೋಸ್ಕರವಾಗಿ ವಿಜ್ಞಾಪನೆಯನ್ನ ಮಾಡ್ತಾರೆ. ಆದಾಮನು ಅವಳು ದೇವರ ಮಹಿಮೆಯಲ್ಲಿದ್ರು, ದೇವರ ಸಂಪರ್ಕದಲ್ಲಿದ್ರು, ದೇವರು ಪ್ರತಿದಿನ ಸಂಚರಿಸುವನಾಗಿ ಅವರ ಸಂಗಡ ಮಾತನಾಡ್ತಾ ಇದ್ದನು. ಯಾವ ದೋಷ ಫಲವೂ ಇಲ್ಲದ ಹಾಗೆ, ಯಾವ ಪಾಪವೂ ಇಲ್ಲದ ಹಾಗೆ ಪರಲೋಕದ ಮಹಿಮೆಯಿಂದ ಕೂಡಿದವರಾಗಿದ್ದರು. ಈಗ ಪಾಪ ಮಾಡಿದಂತ ಆದಾಮ ಅವಳು ಏನ್ ಮಾಡಿದ್ದಾರೆ, ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದಾರೆ. ಅಲ್ಲಿಂದ ಪ್ರತಿಯೊಬ್ಬ ಮನುಷ್ಯನು ದೇವರ ಮಹಿಮೆಯನ್ನು ಕಳೆದುಕೊಳ್ಳುವ ಹಾಗೆ ಪ್ರತಿ ಬಾರಿ ಪಾಪದಲ್ಲಿ ಬಿದ್ದು ಒದ್ದಾಡ್ತಾರೆ. ಈಗ ಕ್ರಿಸ್ತನು ಆದಾಮನ ಸಮಯದಲ್ಲಿ ಕಳೆದುಕೊಂಡಂತಹ ಒಂದು ಮಹಿಮೆಯನ್ನ ತಿರುಗಿ ನಮಗೆ ಕೊಡುವುದಕ್ಕಾಗಿ ಕಲ್ವಾರಿ ಶಿಲುಬೆ ಮೇಲೆ ಆ ಯಾತನೆಯ ನಡುವೆ ಹೇಳ್ತಾ ಇದ್ದಾರೆ, ತಂದೆಯೇ ಅವರನ್ನು ಕ್ಷಮಿಸು. ಈ ದಿನ ಸಹ ದೇವರು ಹೇಳ್ತಾ ಇದ್ದಾರೆ, ನಿಮ್ಮ ಪಾಪ ಎಷ್ಟು ಕಡು ಕೆಂಪಾಗಿದ್ದರೂ ನಾನು ಅದನ್ನ ಹಿಮದ ಹಾಗೆ ಬೆಳ್ಳಗೆ ಮಾಡುವೆನು. ಸೈತಾನನು ಹೇಳ್ತಾನೆ ಪ್ರತಿ ಬಾರಿ, ನೀನ್ ಎಂತಾನು, ನಿಂದೆಲ್ಲ ಒಂದು ಜೀವನನ, ನಿಂದೆಲ್ಲ ಒಂದು ಜನ್ಮನ, ಎಷ್ಟು ಅಂತ ಪಾಪ ಮಾಡ್ತೀಯ, ನೀನ್ ಈ ರೀತಿಯಾಗಿ ಪಾಪ ಮಾಡಿ 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 ದೇವ್ರ ಹತ್ರ ಹಿಂಗೆ ಹೋಗಿ ನಿಲ್ತೀಯ, ದೇವ್ರ ನಿನ್ನ ಮೆಚ್ಕೊಳ್ತಾರ, ದೇವ್ರ ನಿನ್ನ ಸೇರ್ಸ್ಕೊಳ್ತಾರ, ಸಭೆ ಹೋದ್ರೆ ಸೇರ್ಸ್ಕೊಳ್ತಾರ. ಕಳೆದ ಬಾರಿ ಹೋದ ವಾರದಲ್ಲಿ ಇದನ್ನೇ ನೋಡಿದ್ವಲ್ವಾ, ಏನು ಕುಗ್ಗಿಸುವಂತ ಮನಸ್ಸು, ನಮಗೆ ನಾಚಿಕೆ ಉಂಟಾಗಿ ನಾವು ದೇವರ ಸನ್ನಿಧಾನದಿಂದ ಅಗಲಿ ಹೋಗ್ಬೇಕು. ಆದಾಮ ಏನ್ ಮಾಡ್ದ, ಪಾಪ ಮಾಡಿ ಮರದ ಹಿಂದೆ ಓಡೋಗಿ ಅವಸ್ಕೊಂಡ. ನಾವು ಪಾಪ ಮಾಡಿ ದೇವರ ಸನ್ನಿಧಾನದಿಂದ ಅಗಲಿ ಹೋಗಬೇಕೆಂಬುದಾಗಿ ಸೈತಾನ ಏನ್ ಮಾಡ್ತಾ ಇರ್ತಾನೆ, ಬಾಧಿಸ್ತಾ ಇರ್ತಾನೆ. ಆದ್ರೆ ಕ್ರಿಸ್ತನ ಹೇಳ್ತಾ ಇದ್ದಾನೆ, ನಾನು ನಿನ್ನ ಪಾಪಗಳನ್ನ ಕ್ಷಮಿಸಿದೆ. ನಾನು ನಿನಗೋಸ್ಕರವಾಗಿ ತಂದೆ ಬಳಿಯಲ್ಲಿ ವಿಜ್ಞಾಪನೆಯನ್ನು ಮಾಡ್ತಾ ಇದ್ದೇನೆ, ತಂದೆಯೇ ಅವರನ್ನು ಕ್ಷಮಿಸಿ. ಹಲ್ಲೆಲೂಯಾ. ಆತನು ನಮಗಾಗಿ ನಿಮಗಾಗಿ ಯಜ್ಞದ ಕುರಿಯಾಗಿ ಬಲಿಯಾದರೆ, ಯಾಕಂದ್ರೆ ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ದಿನ ಮುಂದಿನ ನಮ್ಮ ಹೊಟ್ಟೆಯಲ್ಲಿ ಹುಟ್ಟುವಂತ ನಮ್ಮ ಸಂತಾನಗಳಿಗೂ ಮುಂದೆ ಬರುವಂತ ಜನರೇಷನ್ ಕ್ರಿಸ್ತನ ಬರುವಿಕೆವರೆಗೂ ಈ ಭೂಮಿಯ ಮೇಲೆ ಹುಟ್ಟುವಂತ ಪ್ರತಿ ಮನುಷ್ಯರಿಗಾಗಿ ಕ್ರಿಸ್ತನ ಏನ್ ಮಾಡಿದ್ದಾನೆ, ಶಿಲುಬೆ ಮೇಲೆ ತನ್ನ ಪ್ರಾಣವನ್ನ ಕೊಟ್ಟಿದ್ದಾನೆ, ನಮ್ಮ ಪಾಪಗಳನ್ನ ಹೊತ್ತುಕೊಂಡಿದ್ದಾನೆ. ಹಾಗಾದ್ರೆ ಆತನಿಂದ ಪಾಪ ಕ್ಷಮಾಪಣೆನ ಹೊಂದಿಕೊಂಡಂತ ನಾವು ತಿರುಗಿ ಪಾಪ ಮಾಡದ ಹಾಗೆ ಯೋಗ್ಯರಾಗಿ ಜೀವಿಸಿದೆ. ದೇವರು ಶಿಲ್ಪೆ ಮೇಲೆ ನಮ್ಮ ಪಾಪವನ್ನೆಲ್ಲ ಕ್ಷಮಿಸಿದ್ದಾನೆ. ನಾನು ಸಾಯೋವರೆಗೂ ಏನೆಲ್ಲ ಪಾಪ ಮಾಡಿದ್ದೇನೆ, ಆ ಪಾಪ ಮಾಡ್ತೇನೆ, ಆ ಎಲ್ಲಾ ಪಾಪಗಳಿಗೆ ಕ್ಷಮಾಪಣೆ ಇದೆ. ಹೌದು, ಖಂಡಿತವಾಗಿ ಕ್ಷಮಾಪಣೆ ಇದೆ. ಅದಕ್ಕೋಸ್ಕರವಾಗಿ ದೇವರು ಶಿಲ್ಪೆ ಮೇಲೆ ಪ್ರಾಣವನ್ನು ಕೊಟ್ಟರು. ಹಾಗಂತ ಹೇಳಿ ನಿಮ್ಗೆ ಇಷ್ಟ ಬಂದಂಗೆ ನಾವು ಪಾಪ ಮಾಡ್ಬೋದಾ? ಹಲ್ಲೆಲೂಯಾ. ನಮ್ ಇಷ್ಟ ಬಂದಂಗೆ ನಾವು ಪಾಪ ಮಾಡ್ತಾ ಇದ್ರೆ ಆ ಪಾಪದ ಪ್ರತಿಫಲವನ್ನ ನಾವು ಅನುಭವಿಸ್ತಾನೆ ಇರ್ತೇವೆ. ಆದ್ರೆ ದಿನ ಪ್ರತಿ ಬಾರಿ ಬಂದು ಹೇಳ್ತೇವೆ, ದೇವರೇ ನನ್ನ ಸನ್ನಿಧಾನಕ್ಕೆ ಬರ್ತಾ ಇದ್ದೇನೆ, ದೇವರೇ ನಾನು ಆರಾಧನೆ ಮಾಡ್ತಾ ಇದ್ದೇನೆ, ದೇವರೇ ನಾನು ಉಪವಾಸ ಇದ್ದೇನೆ, ನನ್ನ ಕುಟುಂಬ ಯಾಕೆ ಹಿಂಗಾಯ್ತು, ನನ್ನ ಜೀವಿತ ಯಾಕೆ ಹಿಂಗಾಯ್ತು? ಯಾಕೆಂದ್ರೆ ದೇವರು ಕೊಟ್ಟಂತ ಕ್ಷಮಾಪಣೆಯನ್ನ ಉಳಿಸಿಕೊಳ್ಳಲಾರದೆ ತಿರುಗಿ ಪಾಪ ಮಾಡಿದ ನಿಮಿತ್ತ ತಿರುಗಿ ದೇವರ ಸನ್ನಿಧಾನಕ್ಕೆ ಬಂದು ನೀವು ಮನಸ್ಸಾಂತರ ಒಂದು ಕ್ಷಮಾಪಣೆ ಕೇಳುವ ಪ್ರತಿ ಬಾರಿ ದೇವರು ನಿಮ್ಮನ್ನ ಕ್ಷಮಿಸ್ತಾರೆ. ಆ ಕ್ಷಮಾಪಣೆಯನ್ನ ಕಾಪಾಡಿಕೊಳ್ಳದೇನೆ ತಿರುಗಿ ಪಾಪ ಮಾಡುವುದಾದರೆ ಆ ಪಾಪದ ಪ್ರತಿಫಲವನ್ನ ಅನುಭವಿಸ್ತಾನೆ ಇರಬೇಕು. ಹಲ್ಲೆಲೂಯಾ. ಆಗ ನಮ್ಮ ಜೀವಿತವನ್ನ ನಾವೇ ಹಾಳು ಮಾಡ್ಕೊಂಡವು. ಅದಕ್ಕೆ ಜ್ಞಾನದಲ್ಲಿ ಹೇಳ್ತದೆ, ಮನುಷ್ಯನು ತನ್ನ ದೆಸೆಯಿಂದ ತನ್ನ ಸ್ಥಿತಿಯನ್ನ ಕೆಡಿಸಿಕೊಂಡು ಯೆಹೋವನ ಮೇಲೆ ಕುದಿಯುವನು. ಹಲ್ಲೆಲೂಯಾ. ನಾವು ನಮ್ಮ ಬುದ್ಧಿಯಿಂದ, ನಾವು ನಮ್ಮ ವೈಯಕ್ತಿಕವಾದಂತ ನಿರ್ಧಾರಗಳಿಂದ ನಮ್ಮ ಜೀವಿತವನ್ನ, ನಮ್ಮ ಸ್ಥಿತಿಗಳನ್ನ ನಾವೇ ಕೆಡಿಸ್ಕೊಂಡು ದೇವರಿದ್ದಿದ್ರೆ ಯಾಕೆ ಹಿಂಗಾಗ್ಬೇಕಾಯ್ತು?
ಉಪವಾಸ ಮಾಡಿದ್ನಲ್ಲ, ಯಾಕೆ ಹಿಂಗಾಗ್ಬೇಕಾಯ್ತು? ನಾನು 6 ವರ್ಷ ಆಯ್ತು, 7 ವರ್ಷ ಆಯ್ತು, 15 ವರ್ಷ ಆಯ್ತು ಯೇಸು ಸ್ವಾಮಿ ನಂಬಿ, ಯಾಕೆ ಹಿಂಗಾಗ್ಬೇಕಾಯ್ತು? ದೇವರಿಗೆ ಕಣ್ ಕಾಣಿಸಲ್ವಾ? ದೇವರಿಗೆ ಪ್ರೀತಿ ಇಲ್ವಾ? ನಾನು ಉಪವಾಸ ಮಾಡ್ತಾ ಇರೋದು ಕಾಣಿಸ್ತಾ ಇಲ್ವಾ? ನಾನು ಕಷ್ಟಪಡ್ತಾ ಇರೋದು ಕಾಣಿಸ್ತಾ ಇಲ್ವಾ? ಅಲ್ಲೆಲ್ಲೂಯ್ಯ. ಎಲ್ಲ ಪರಿಸ್ಥಿತಿ ಕೆಟ್ಟೋಗೋದಕ್ಕೆ ಯಾಕೆ ಕಾರಣ? ಯಾಕೆ? ಕ್ಷಮಾಪಣೆಯನ್ನ ಉಳಿಸಿಕೊಳ್ಳಲಾಗದೆ ನಾವೇನ್ ಮಾಡ್ತಾ ಇದ್ದೇವೆ? ನಮ್ಮ ಸ್ಥಿತಿಯನ್ನು ನಾವು ಕೇಳಿಸ್ಕೊಳ್ತೇವೆ. ಆದ್ರೆ ಈ ದಿನ ಸಹ ಕ್ರಿಸ್ತನ್ ಹೇಳ್ತಾ ಇದ್ದಾನೆ, ತಂದೆಯೇ ಅವರನ್ನ ಕ್ಷಮಿಸು, ನಾನು ನಿಮ್ಮನ್ನ ಕ್ಷಮಿಸ್ತೇನೆ. ಅಲ್ಲೆಲ್ಲೂಯ್ಯ. ಕ್ರಿಸ್ತನು ಈ ದಿನವೂ ಸಹ ನಮ್ಮ ಪಾಪವನ್ನ ಕ್ಷಮಿಸುವ ಕರ್ತನಾಗಿದ್ದಾನೆ.